ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ. ಹೌದಲ್ರಿ ಗುರುಜಿ ಅವ್ರ? ನಿರ್ವಿಘ್ನಂ ಕುರುಮೇ ದೇವೋ ಸರ್ವ ಕಾರ್ಯಸು ಸರ್ವದಾ ಎನ್ನುತ್ತಾ ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎನ್ನುತ್ತಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ಒಡೆಯ ಹೌದಲ್ರಿ ಗುರುಜಿ ಅವ್ರ? ಪಂಚಮುಖದ ಪರಮಾತ್ಮನ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಪರಮಾತ್ಮನ ಪಂಚಮುಖಗಳಲ್ಲಿ ಸದೋಜಾತ ಮುಖದಿಂದ ವಾಣಿಯಾಗಿ ಆಹಾ ಭೂಲೋಕದಲ್ಲಿ ಕೋಲಿಪಾಕಿಯ ಸೋಮನಾಥ ಲಿಂಗ ಶ್ರಾವಣ ಮಾಸ ಸೋಮವಾರ ಸೂರ್ಯ ಉದಯಕ್ಕೆ ಅವತಾರವನ್ನು ಧಾರಣ ಮಾಡಿಕೊಂಡು ಬಂದಿರತಕ್ಕಂತ ಅವ್ರ್ಯಾರಿಪ್ಪ ಗುರುಜಿ ಅವ್ರ? ರೇವಣ ಸಿದ್ದೇಶ್ವರನ ಕರ್ತು ಗದ್ದಿಗೆಗೆ ನತಮಸ್ತಕನಾಗಿ ಸೂರಮ್ಮ ದೇವಿಯ ಸುತ ಭರಮದೇವರ ಕಂದ ದುಷ್ಟರನ್ನ ಮರ್ದನ ಮಾಡಿ ನಂಬಿದ ಭಕ್ತರನ್ನು ಕೈ ಹಿಡಿದು ಸಲವಿ ಭಕ್ತರ ಸಲುವಾಗಿ ಜಗತ್ತ ಸಂಚರಿಸಿ ಹೌದಲ್ರಿ ಗುರುಜಿ ಅವ್ರ? ಬಾಲ್ಯದಲ್ಲಿ ಅನೇಕ ಲೀಲೆಗಳನ್ನ ಮಾಡಿ ಊರಿಗೆ ಜಾಮಕ್ಕೊಂದೊಂದು ನಾಮವನ್ನ ತಾಳಿ ಹಳ್ಳಿಗೆ ಊರಿಗೆ ಬಿಳಿ ಗುಡಿ ಕಟ್ಟಿಕೊಂಡು ಜಗತ್ತಿನಲ್ಲಿ ಕುಲಗುರುವಾಗಿರ್ತಕ್ಕಂತ ಕುರುಬ ಸಮಾಜಕ್ಕ ಅವ್ರ್ಯಾರಿಪ್ಪ ಗುರುಜಿ ಅವ್ರ? ಬೀರಲಿಂಗೇಶ್ವರನ ಕರ್ತು ಗದ್ದಿಗೆಗೆ ಅನಂತ ಕೋಟಿ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಬಾರಾಮತಿಯಲ್ಲಿ ಹುಟ್ಟಿ ತೇರಾಮತಿಯಲ್ಲಿ ಬೆಳೆದು ಜತ್ತಿ ನಾರಾಯಣಪುರ ಹುಲಜಂತಿ ಗ್ರಾಮದ ಬಬ್ಬೋಲಿ ವನದಲ್ಲಿ ಹಿಂಬಾಗಿ ನೆಲೆಸಿ ಕಾಡಿದ ಗುರುವಿಗೆ ಬೇಡಿದ್ದ ಕೊಟ್ಟು ಗುರು ಬೀರ ದೇವರಿಗೆ ಹುಲಿ ಹಾಲನ್ನು ತಂದ ಉಣಿಸಿ ಹೌದಲ್ರಿ ಗುರುಜಿ ಅವ್ರ? ಕೈಲಾಸದಿಂದ ಶಿವ ಪಾರ್ವತಿಯರನ್ನ ದರೆಗಿಳಿಸಿ ಮುಂಡಾಸ ಪದವಿಯನ್ನ ಪಡೆದಿರತಕ್ಕಂತ ಅವ್ರ್ಯಾರಿಪ್ಪ ಗುರುಜಿ ಅವ್ರ? ಮಹಿಮಾ ಪುರುಷ, ಸಿದ್ಧಿ ಪುರುಷ, ಪವಾಡ ಪುರುಷ, ತಂದಿ ತುಕ್ಕಪ್ರಾಯ, ತಾಯಿ ಅಮೃತಪಾಯಿ, ಪುಣ್ಯ ಒಡಲೊಳಗ ಜನ್ಮವೆತ್ತಿ ಬಂದಿರತಕ್ಕಂತ ಮಾಲಿಂಗರಾಯನ ಕರ್ತು ಗದ್ದಿಗೆಗೆ 101 ಸಾರಿ ಹನಿ ಮನಿಯುತ್ತ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಮೂರೂರು ಸೀಮೆ ಹೌದಲ್ರಿ ಗುರುಜಿ ಅವ್ರ? ಅರಕೇರಿ, ಜಾಲಗೇರಿ, ಸಿದ್ದಾಪುರವೆಂಬ ಮೂರೂರು ಸೀಮೆ ಮುಮ್ಮೆಟ್ಟ ಗುಡ್ಡದ ಮೇಲೆ ಆಸೀನರಾಗಿರತಕ್ಕಂತ ಅಮೋಘ ಸಿದ್ದೇಶ್ವರನ ಕರ್ತು ಗದ್ದಿಗೆಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಅಮೋಘ ಸಿದ್ಧ ಮುತ್ಯಾಗ 4 ಮಂದಿ ಗಂಡ ಮಕ್ಕಳು, ಒಬ್ಬಕ್ಕಿ ಹೆಣ್ಣು ಮಗಳು ರೆಬಕವ್ವ. ಹೌದಲ್ರಿ ಗುರುಜಿ ಅವ್ರ? ಇದೇ ಚಿಕ್ಕೋಡಿ ಭಾಗದಾಗ ಬಂದು ಅದೇ ತಾಯಿಗೆ ಜನ್ನಮ್ಮ ಅಂತ ಕರೆದ್ರು. ಆ ತಾಯಿ ಉದರದಿಂದ ಮಲಕಾರಿ ಸಿದ್ಧ, ಅರಣ್ಯ ಸಿದ್ಧ 2 ಗಂಡು ಮಕ್ಕಳು ಹುಟ್ಟಿ ಬಂದಾರಲ್ರಿ ಗುರುಜಿ ಅವ್ರ? ಅಂತ ಒಂದು ಪುಣ್ಯ ಒಡಲೊಳಗ ಅವತರಿಸಿ ಬಂದಿರತಕ್ಕಂತ ಮಲಕಾರಿ ಸಿದ್ದೇಶ್ವರ, ಅರಣ್ಯ ಸಿದ್ದೇಶ್ವರ ಕರ್ತು ಗದ್ದಿಗೆಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಅಂತ ಒಂದು ಪುಣ್ಯವಂತರ ಒಡಲೊಳಗ ಗರ್ಭವನ್ನ ತುಂಬಿರತಕ್ಕಂತ ನನ್ನ ವಿಠ್ಠಲ ಬೀರದೇವರ ಕರ್ತು ಗದ್ದಿಗೆಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಪುಣ್ಯ ಪಾವನ ಕ್ಷೇತ್ರ ಯಾವ್ದ್ರಿ? ಸುವರ್ಣ ಕರ್ನಾಟಕ, ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಪುಣ್ಯ ಪಾವನ ಕ್ಷೇತ್ರ ವಡಗೋಲ ಗ್ರಾಮದ ಹೌದಲ್ರಿ ಗುರುಜಿ ಅವ್ರ? ಒಂದು ಮೂರೂರು ಸೀಮೆಯಲ್ಲಿ ವಾಸಗೈದಿರತಕ್ಕಂತ ಮುತ್ತಲಕೋಡಿ ಬೀರಲಿಂಗೇಶ್ವರನ ಕರ್ತು ಗದ್ದಿಗೆಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ವಡಗೋಲ ಗ್ರಾಮದ ಅಧಿದೇವನಾಗಿರತಕ್ಕಂತ ಬೀರಲಿಂಗೇಶ್ವರ ಆದಿಶಕ್ತಿ ಮರಗಮ್ಮ ತಾಯಿಯ ಕರ್ತು ಗದ್ದಿಗೆಗೆ ಶರಣು ಶರಣಾರ್ಥಿಗಳನ್ನ ಹೇಳುತ್ತಾ ನಾಡಿನ ಮೇಲೆ ಜಗತ್ತ ಸಂಚರಿಸಿ ಭಕ್ತರನ್ನ ಉದ್ಧಾರ ಮಾಡಿ ಮೇಲನಾಡಕ್ಕೆ ಹೋಗುವ ಮುಂದೆ ಎಡವಿದ್ದಕ್ಕಾಗಿ ಎಡಮಾಳ ಸಿದ್ಧ ಎಂಬ ನಾಮವನ್ನ ಪಡೆದಿರತಕ್ಕಂತ ಯಕ್ಷಂಬ ಎಡಮಾಳ ಸಿದ್ಧನ ಕರ್ತು ಗದ್ದಿಗೆಗೂ ಭಕ್ತಿ ಪ್ರಣಾಮಗಳನ್ನ ಹೇಳುತ್ತಾ ವಡಗೋಲ ಗ್ರಾಮದ ಒಂದ ಮರಗಮ್ಮ ತಾಯಿಯ ಒಂದು ಪೂಜಾರಿಗಳಾಗಿರ್ತಕ್ಕಂಥವ್ರು ನಮ್ಮ ಪ್ರಹ್ಲಾದನ ಕೋತವರು. ಹೌದಲ್ರಿ ಗುರುಜಿ ಅವ್ರ? 2025ನೇ ಇಸ್ವಿ ಕಾರು ಹುಣ್ಣಿಮೆ ದಿವಸ ಅವರಿಗೆ ಪೂಜಾ ಬಂದದಲ್ರಿ ಗುರುಜಿ ಅವ್ರ? 2026ನೇ ಇಸ್ವಿ
ಕಾರುಣ್ಯ ದಿವಸ ಮತ್ತ ಕಾರುಣ್ಣಿಮೆ ದಿವಸ ಅವ್ರ ಪೂಜಾ ಕಾರ್ಯಕ್ರಮ ಸಮಾಪ್ತಿ ಆಯ್ತು. ಹೌದಲ್ರಿ ಗುರುಜಿ ಮತ್ತ ಮುಂದಿನ ಪೂಜಾರಿಗಳಿಗೆ ಪೂಜೆ ಬಿಟ್ಟು ಕೊಡುವಂತ ಕಾರ್ಯಕ್ರಮ. ಹೌದಲ್ರಿ ಒಂದು ವರ್ಷದ ಪರ್ಯಂತರವಾಗಿ ನಾ ಮಾಡುವಂತ ಒಂದು ಸೇವಾದೊಳಗ ಏನಾದ್ರೂ ಅನೇಕ ತಪ್ಪು ದೋಷಗಳಾದ್ರೂ ಆದಿಶಕ್ತಿ ಆಹಾ ಇದೆಲ್ಲಾ ನಿನ್ನ ಉಡಿ ಒಳಗ ತಾಯಿ ತಿಳ್ಕೊಂಡು ಹೌದಾ ಏನ ತಾಯಿ ಸೇವೆಯಲ್ಲಿ ತನುಮನ ದನದಿಂದ ದುಡಿದು ಗಂಡ ಹೆಂಡತಿ ಮಕ್ಕಳು ಸ್ವಸ್ತ್ಯಾರು ಮೊಮ್ಮಕ್ಕಳನ್ನ ಕರ್ಕೊಂಡು ಸೇವಾ ಮಾಡಿದಾರಲ್ರಿ ಆ ತಾಯಿಗೆ ಹೋಗಿ ಮುಟ್ಲಿ ತಿಳ್ಕೊಂಡು ಆಹಾ ಹಂಗೆ ಇದೊಂದು ಪೂಜೆ ಬಿಟ್ಟು ಕೊಡಬಾರ್ದು. ಏನಾದ್ರೂ ಶುಭ ಕಾರ್ಯ ನಡೀಲಿ ಊರೊಳಗಿದ್ದಿರ್ತಕ್ಕಂತ ಎಲ್ಲಾ ಪುಣ್ಯಾತ್ಮರಿಗೆ ಕರೆಸಿ ಆಹಾ ತಮ್ಮಲ್ಲಿ ಇದ್ದಿರ್ತಕ್ಕಂತ ನಿರಂಬಲಿಯನ್ನ ಒಂದು ಪ್ರಸಾದ ರೂಪದೊಳಗೆ ಕೊಟ್ಟು ಆ ತಾಯಿಯ ಸೇವೆಗೆ ಪಾತ್ರರಾಗಬೇಕು ಅನ್ನೋ ಒಂದು ಇಚ್ಛೆಯಿಂದ ಇವತ್ತಿನ ದಿವಸ 2 ಡೋಲು ಹಾಡಿನ ಮೇಳಗಳನ್ನ ಕರೆಸಿಕೊಂಡಾರಲ್ರಿ ಕರೆಸಿಕೊಂಡಾರ. ಹೌದಾ ಇಂತ ಒಂದು ಪುಣ್ಯಮಯ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ಗುರು ಹಿರಿಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ತತ್ವಜ್ಞಾನಿಗಳೇ, ಜ್ಞಾನ ಪಂಡಿತರೇ, ನಮ್ಮ ಜೊತೆಯಾಗಿ ಇವತ್ತ ಸೇವೆಯನ್ನ ಮಾಡ್ಲಿಕ್ಕೆ ಬಂದಿರತಕ್ಕಂತ ಮಹಾನುಭಾವರು, ತತ್ವಜ್ಞಾನಿಗಳು, ಅಧ್ಯಾತ್ಮದ ಜೀವಿಗಳು. ಹೌದಲ್ರಿ ಗುರುಜಾರ 60-65 ವರ್ಷದ ಪರ್ಯಂತರವಾಗಿ ಈ ಡೊಳ್ಳಿನ ಮೇಲೆ ನಂಬಿಕೆ ಇಟ್ಟು, ಭಂಡಾರದ ಮೇಲೆ ವಿಶ್ವಾಸ ಇಟ್ಟು, ಬೀರ ದೇವರ ಪಾದವನ್ನ ನಂಬಿ ತಮ್ಮ ಜೀವನವನ್ನ ಪಾವನ ಮಾಡ್ಕೊಂಡಿರ್ತಕ್ಕಂತ ತಮ್ಮ ಗ್ರಾಮದ ಪುಣ್ಯಾತ್ಮರಾಗಿರ್ತಕ್ಕಂಥವ್ರು ನಮ್ಮ ಸಿದ್ದರಾಮಣ್ಣನ ಅವರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳುತ್ತಾ ಅವರ ಜೊತೆಯಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ನೂತನ ಮೂಡಲಿಗೆ ತಾಲೂಕಿನ ಹಳೂರ ಗ್ರಾಮದ ವೀರಭದ್ರೇಶ್ವರ ಕಲಾ ಗಾಯನ ಸಂಘ, ಇದು ಮಾಳಿಗರಾಯ ಬೀರ ದೇವರ ಚರಿತ್ರೆಯನ್ನ ಆಡುವಂತ ಸಂಘ. ಹೌದಲ್ರಿ ಗುರುಜಾರ ಹಿಂಗ 2 ಮೇಳಗಳನ್ನ ಕರೆಸಿ ಭಗವಂತನ ಸೇವೆಯನ್ನ ಕೇಳೋಗೋಸ್ಕರವಾಗಿ ಕೂಡಿರ್ತಕ್ಕಂತ ಪೂಜ್ಯ ನನ್ನ ತಾಯಂದಿರೇ, ಹೌದಾ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ತಮ್ಮಲ್ಲಿ ನಮ್ಮ 2 ಸಂಘದ ವತಿಯಿಂದ ಮನವಿ. ಏನ್ರಿಪ್ಪ ಅದು? ಹಾಡುವಂತ ಹಾಡಿನಲ್ಲಿ ಆಗ್ಲಿ, ಮಾತಾಡುವಂತ ಮಾತಿನಲ್ಲಿ ಆಗ್ಲಿ, ಬರೆದಿರ್ತಕ್ಕಂತ ಸಾಹಿತ್ಯದಲ್ಲಿ ಆಗ್ಲಿ, ಬಾರಿಸ್ತಕ್ಕಂತ ವಾದ್ಯದಲ್ಲಿ ಆಗ್ಲಿ ಆದ್ರೂ ಸಹಿತ ಅನೇಕ ತಪ್ಪ ದೋಷಗಳು ಆಗ್ತಾವಂತ ಅಂತಿರ್ಬೇಡ್ರಿ ಗುರುಗಳು, ಆಗ್ತಾವ. ಹೌದು ಏನಾದ್ರೂ ಲೋಪದೋಷಾದಿಗಳ ನಮ್ಮ ಬಾಯಿಂದ ಬಂದಾಗ ಆ ತಪ್ಪನ್ನುವಂತ ಅದನ್ನ ಬದಿಗೊತ್ತಿ ಒಪ್ಪನ್ನುವಂತಾದ ಮಾತ್ರ ತಮ್ಮ ಆತ್ಮದಲ್ಲಿ ಇಟ್ಕೊಂಡು ಸ್ವೀಕಾರ ಮಾಡಿ ನಾವು ನೀವುಗಳು ಕೂಡಿ ಇವತ್ತಿನ ದಿವಸ ಬೀರ ದೇವರ ಮರಗಮ್ಮ ತಾಯಿಯ ಸೇವೆಯಲ್ಲಿ ಪಾತ್ರರಾಗ್ತಾ ಇದ್ದೀವಿ ಪುಣ್ಯಾತ್ಮರೇ. ಹೌದಲ್ರಿ ಗುರುಜಿಯವರ 84 ಲಕ್ಷ ಜೀವರಾಶಿಗಳಲ್ಲಿ ಇದು ಮನುಷ್ಯ ಜನ್ಮ ಶ್ರೇಷ್ಠ. ಹೌದಲ್ರಿ ಗುರುಜಿಯವರ? ಹೆಂಗ ಶ್ರೇಷ್ಠದಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಅದು? ಈ ಮನುಷ್ಯ ಏನೋ ತಿಳಿದುದಾಗ್ಲಿ ತಿಳಿಲಾರ್ದಾಗ್ಲಿ ತಪ್ಪು ಮಾಡ್ತದಲ್ರಿ ಗುರುಜಿಯವರ. ಅಂತ ಒಂದು ತಪ್ಪನ್ನ ಭಗವಂತ ಮನ್ನಿಸಬೇಕಾಗಿತ್ತಂದ್ರ ಏನ್ ಮಾಡ್ಬೇಕತ್ತೀರಿ? ಯಾವ ರೂಪದಾಗ ಯಾವ ಟೈಮ್ದಾಗ ಹೆಂಗ ಮನ್ನಿಸ್ತಾನ ಗೊತ್ತಾಗುದಿಲ್ಲ ಗೊತ್ತಾಗುದಿಲ್ಲಲ್ರಿ ಗುರುಜಿಯವರ. ಒಂದು ವರ್ಷದಲ್ಲಿ ಬರ್ತಿರ್ತಕ್ಕಂತ 365 ದಿವಸ, 52 ವಾರ, 12 ತಿಂಗಳ ಮನುಷ್ಯ ಏನೋ ಅಜ್ಞಾನದಿಂದ ತಿಳಿಲಾರ್ದ ತಪ್ಪು ಮಾಡಿರ್ತದ. ಆಗ್ತಾವಲ್ರಿ ಗುರುಜಿಯವರ? ಅಂತ ಒಂದ ತಪ್ಪನ್ನ ಭಗವಂತ ಮನ್ನಿಸ್ಬೇಕಾಗಿತ್ತಂದ್ರ ಏನ್ ಮಾಡ್ಬೇಕತ್ತೀರಿ? ಇಂತ ಒಂದ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಮರಗಮ್ಮ ತಾಯಿ ಬೀರ ದೇವರ ಚರಿತ್ರೆಯನ್ನ ಕೇಳುವುದರಿಂದ ಆದ್ರೂ ಕಣ್ಣಿನಿಂದ ನೋಡುವುದರಿಂದ ಆಗ್ಲಿ, ಬಾಯಿಯಿಂದ ಹೊಗಳುವುದರಿಂದ ಆಗ್ಲಿ, ತಮ್ಮ ಕೈಲಾದ ಮಟ್ಟಿಗೆ ಸತ್ಸಂಗದೊಳಗ ಸೇವಾ ಮಾಡುವುದರಿಂದ ಆಗ್ಲಿ, 364 ದಿವಸಗಳಲ್ಲಿ ಮಾಡಿರ್ತಕ್ಕಂತ ಪಾಪ ಕರ್ಮಾದಿಗಳು ಎಷ್ಟೇ ಗಂಟೆ ಇದ್ರು ಕೂಡ ಬರೇ ಒಂದು ನಾಮಸ್ಮರಣೆಯ ಬಲದಿಂದ ಒಂದೇ ಒಂದು ದಿನದಾಗ ಸುಟ್ಟ ಭಸ್ಮ ಆಗ್ತದೆ. ಈ ಮಾತಿನಲ್ಲಿ ಸಂದೇಹವಿಲ್ಲ. ಹೌದಲ್ರಿ ಗುರುಜಿಯವರ? ಯಾಕಂದ್ರ ಮನುಷ್ಯ ತಪ್ಪು ಮಾಡ್ತದ, ತಿಳಿಲಾರ್ದನು ತಪ್ಪು ಮಾಡ್ತದ ಅಂತ ನಾ ಹೇಳಿನಲ್ಲ. ಹೆಂಗ ತಪ್ಪಾಗ್ತಾವ ಒಂದು ಮಾತು ಹೇಳ್ತೀನಿ ನಿನಗ. ಹೆಂಗ್ರಿಪ್ಪ ಅದು? ಆದಿ ಕಾಲದಲ್ಲಿ ಜೈನ ಧರ್ಮದಲ್ಲಿ ಆದಿನಾಥ ಭಗವಂತರು ತಾಯಿ ಹೋದ್ರು. ಹಾಗ್ಯಾರಲ್ರಿ ಗುರುಜಿಯವರ? ಪ್ರಥಮದೊಳಗ ಸೃಷ್ಟಿ ಪೂರ್ವದಲ್ಲಿ ಅವ್ರ ಎತ್ತರ, ಈಗ ನಾವು ನಮ್ಮ ಮೊದಲೇ 3 ಮನುಷ್ಯರ 3 ಮೊದಲವ್ರದೀವ್ ಮನುಷ್ಯರ. ಹೌದಲ್ರಿ ಗುರುಜಿಯವರ? ಖರೆ ಅವ್ರು ಎತ್ತರ ಇದ್ರು ಅಂತಂದ್ರ 500 ಧನುಷ್ಯ ಇದ್ರ. 500 ಧನುಷ್ಯ ಅಷ್ಟು ಎತ್ತರವಾಗಿದ್ರಲ್ರಿ ಗುರುಜಿಯವರ? ಅಷ್ಟು ಎತ್ತರ ಇದ್ರು. ಹೌದಾ? ಮಹಾನ್ ರಾಜ ಆದಿನಾಥ ಭಗವಂತರು ಒಂದು ನಾಡಿನ ರಾಜ. ಹೌದಲ್ರಿ ಗುರುಜಿಯವರ? ಅವನ ರಾಜ್ಯ ಆಸ್ಥಾನದಲ್ಲಿ ಇದ್ದಿರ್ತಕ್ಕಂತ ಆಳಿಗೆ ಹೇಳ್ತಾರ, ಏನಂತಾರಿಪ್ಪ? ಇವತ್ತ ಹೊಲದೊಳಗ ನಮ್ಮ ಭಾಗದಾಗ ಎಡಿ ಹೊಡಿದತ್ತಾರ, ನಿಮ್ ಭಾಗದಾಗ ಡುಮ್ಮು ಗುಟ್ಟಿ ಹತ್ತೀರಿ ನೀವು.
ಹಾ ಹಾ ಒಂದೊಂದ್ ಕಡೆ ಒಂದೊಂದ್ ಹೆಸರು ಇರ್ತಾವಲ್ರಿ. ಜ್ವಾಳದಾಗ ಆಗ್ಲಿ ಒಂದ್ ಗೊಂಜಾಳದಾಗ ಆಗ್ಲಿ ಹತ್ಯಾಗ ಆಗ್ಲಿ ನೀವು ಡುಮ್ ಗುಟ್ಟಿ ಅಂತ ಹೊಡಿತೀರಿ. ಹೌದಾ ಎತ್ತುಗಳ ಬೆಳಿ ಮೇಯ್ತಾವ ಅದಕ್ಕೆ ಬಾಜಾಳಿಗೆ ಹಾಕಿ ಹೊಡಿಯತ್ತೇಳಿ ಆದಿನಾಥ ಭಗವಂತರು ಆಳಿಗೆ ಹೇಳಿದ್ರು. ಹಾ ಹಾ ಅವ್ರು ಹೇಳ್ತಾರ, ನೀವು ಸ್ವಲ್ಪ ಸಮಾಧಾನಲೆ ಕೂತ್ ಕೇಳ್ರಿ. ಬೆಳಿ ಏನ ತಿಂತಾವ ಅಂತ ತಿಳ್ಕೊಂಡು ಶಾಂತ ಇರ್ರಿ, ಯಾರು ಗದ್ಲ ಮಾಡ್ಬೇಡ್ರಿ. ಹಾ ಹಾ ಶಾಂತ ಆದಿನಾಥ ಭಗವಂತರು ಆಳಿಗೆ ಹೇಳಿದ್ರು, ಬೆಳಿತಿತ್ತಾವ ಎತ್ತುಗಳ ಬಾಜಾಳಿಗೆ ಹಾಕಿ ಹೊಡಿಪ್ಪ ಅಂತೇಳಿ ಇಟ್ಟು ಹೇಳಿ ಅವ್ರು ರಾಜ ಹೋದ್ರು. ಹಾ ಹಾ ಆದ ಏನ್ ಮಾಡಿದ, ಎತ್ತ ಕೊಳಗಟ್ಟು ಟೈಮ್ದಾಗ ಎರಡು ಎತ್ತುಗಳಿಗೆ ಬಾಜಾಳಿಗೆ ಹಾಕಿ 3 ತಾಸು ಹೊಲದಾಗ ಹೊಡೆದ. ಹಾ ತನ್ನ ಹೊಲ ಮುಗಿಯುವವರೆಗೆ ಕೆಲಸ ಮಾಡ್ಯಾನಲ್ರಿಪ್ಪ. 3 ತಾಸಿನ ಮೇಲತ್ತಿ ಎತ್ತ ಕೊಳ ಹರ್ಕೊಂಡ ಹೋದ. ದವಣಿಗೆ ಎತ್ತ ಕಟ್ಟದ, ಬಾಜಾಳಿಗೆ ಬಿಚ್ಚೋದು ವಿಚಾರ ಆಗ್ಲಿಲ್ಲ. ಹಾ ದಿನ ಮಾಡುವಂತ ಕೆಲಸ ಮರ್ವಿಗೆ ಬಿತ್ತಲ್ರಿ ಗುರುಜವ್ರ. 3 ತಾಸು ಹೊಲದಾಗ ಬಾಜಾಳಿಗೆ ಕಟ್ಟಿದ್ದು. ಹಾ ಹಾ ದವಣಿಗೆ ತಂದು ಎತ್ತ ಕಟ್ಟಿದ ಮೇಲತ್ತ ನೀರಿನ ಬಕೆಟ್ ತಂದಿಟ್ಟು ಎತ್ತ ನೀರು ಕುಡಿವಲು. ಹೆಂಗ್ ಕುಡಿಯಾಕ ಬರ್ತೈತ್ರಿಪ್ಪ, ಬಾಜಾಳಿಗೆ ಅದಾವು. ಮೇವು ತಂದು ಹೋಗೋದು ಗೊದ್ನಾಗ ತಿನ್ನುವಲು. ಹಾ ಹಾ 3 ತಾಸು ಬಾಯಾಗಿನ ನರಿ ಹಂಗೆ ಬೀಳ್ತಿದ್ದು, ಎತ್ತು ಮುಸಾಡಿಸ್ತಿದ್ದು. ಹೌದು 3 ತಾಸು ಗೊದ್ನಿಗೆ ನಿಂತು 3 ತಾಸು ಹೊಲದಾಗ ಕೆಲಸ ಮಾಡಿದ್ವು. 6 ತಾಸು ಎತ್ತಿನ ಬಾಜಾಳಿಗೆ ಬಾಯಾಗ ಹೋಯ್ತು. ಹೌದಲ್ರಿ ಗುರುಜವ್ರ. 6 ತಾಸಿನ ಮೇಲತ್ತ ರಾಜನ ಕಡೆ ಹೋಗ್ತದ ಆಳ. ಏನತ್ತರಿಪ್ಪ, ಎತ್ತ 3 ತಾಸನ ಹೊಲದಾಗ ಹೊಡೆದು ತಂದ ಗೊದ್ನಿ ಕಟ್ಟಿ ನೀರು ಇಟ್ರ ನೀರು ಕುಡಿವಲು, ಮೇವು ಹಾಕಿದ್ರ ಮೇವು ತಿನ್ವಲು. ನಾವು ತಿನ್ವಾಲು ಏನ್ ಮಾಡಿರ್ಬೇಕು, ಮತ್ತಿನ್ ಏನ ತೊಂದ್ರೆ ಆಗಿರ್ಬೇಕು ಅಂತ ರಾಜ ಹೇಳಿದಾಗ, ಇದಕ್ಕೆ ಪರಿಹಾರ ಏನು? ರಾಜ ಸ್ವತಃ ಬಂದು ಎತ್ತಿನ ಮುಂದೆ ನಿಂತು ನೋಡ್ತಾನ. ಇವ್ ಹೋಗಿ ರಾಜ ಹೇಳತಕ, ರಾಜ ಬಂದು ಎತ್ತಿನ ಮುಂದೆ ನಿಂದ್ರತಕ 1 ತಾಸು ಹೋಯ್ತು. ಹೌದಲ್ರಿ ಗುರುಜವ್ರ. 3 ತಾಸು ಹೊಲದಾಗ, 3 ತಾಸ ಅವನ್ಯಾಗ 3 ತಾಸ ಈ ಆಳು ಹೋಗಿ 1 ತಾಸ ರಾಜ ಹೋಗಿ ಹೇಳಿ ರಾಜ ಬರುತ್ತಕ ಅಂದ್ರೆ 7 ತಾಸು ಟೈಮ್ ಹೋಯ್ತು. ಹೌದಲ್ರಿ ಗುರುಜವ್ರ, 7 ತಾಸು ಹೋಗ್ಯದ. ರಾಜ ಬಂದ್ ಹೇಳ್ದ, ಬಾಯಿಗೆ ಬಾಜಾಳಿಗೆ ಹಾಕ ತಂದಿನಿ, ಕೊಳ ಹರಿದ ಮೇಲತ್ ಯಾಕೆ ಬಿಚ್ಚಿಲು? ಹಾ ಹಾ ಎತ್ತ ನೀರು ಕುಡಿ ಅಂದ್ರೆ ಹೆಂಗ ಕುಡಿತಾವ, ಮೇವು ತಿನ್ನಂದ್ರೆ ಹೆಂಗ ತಿಂತಾವ? ಹುಚ್ಚ ಬಿಚ್ಚು ತಂದಾಗ ಬಾಜಾಳಿಗೆ ಬಿಚ್ಚದಾಗ ಎತ್ತ ನೀರು ಕುಡಿದು ಅವಾಗ ಸಮಾಧಾನ ಅದಲ್ರಿ. ಮೇವು ತಿಂದು. ಹಾ ಹಾ ಅವಾಗ ಈ ಬಸವಣ್ಣವನ್ನು ಮರಮರಿಕೆ ನೋಡಿ ಭಗವಂತ ಹೇಳ್ತಾನೆ, 7 ತಾಸು ನಿನ್ನ ಮಾತಿನ ಸಲುವಾಗಿ ಎತ್ತು ಉಪವಾಸ ಬಿದ್ದಾವಂದ್ರ, ಬಿದ್ದಾವಂದ್ರ 7 ದಿವಸ 7 ತಾಸು 7 ನಿಮಿಷ ನೀವು ಉಪವಾಸ ಬೀಳ್ಬೇಕು ಅಂತ ಆದಿನಾಥ ಭಗವಂತರಿಗೆ ಶಾಪ ಆಯ್ತು ಭಗವಂತಂದ. ಓಹೋ 8 ದಿವಸ ಉಪವಾಸ ತಿರುಗಬೇಕಾಯ್ತು. ಹೌದಲ್ರಿ ಗುರುಜವ್ರ. ಯಾಕ ಇದು ಒಂದು ತಪ್ಪಿಗಾಗಿ. ಒಂದು ತಪ್ಪಿಗಾಗಿ ಹಂಗ ಪುಣ್ಯಾತ್ಮರೇ ನಾವು ತಿಳಿದು ಆಗಲಿ ತಿಳಿಲಾರದೆ ಆಗಲಿ ತಪ್ಪುಗಳನ್ನ ಮಾಡ್ತೀವಿ. ಆಗ್ತಾವಲ್ರಿ ಇಂತ ಒಂದು ಸತ್ಯ ಸಂಘದೊಳಗ ಆ ಒಂದು ಪಾಪದ ಫಲ ಹೆಂಗ ತೀರ್ತದ ಒಂದು ಮಾತು ಹೇಳ್ತೀನಿ ನಿಮ್ಗ. ಹೆಂಗ್ರಿಪ್ಪ ಅದು? ಮಥುರಾ ಪಟ್ಟಣದೊಳಗ ಕೃಷ್ಣ ಪರಮಾತ್ಮ ಪ್ರವಚನ ಹೇಳ್ತಿದ್ದ, ನಾಡಿನ ಜನ ಎಲ್ಲ ಬಂದು ಕೇಳ್ತಿದ್ರು. ಹೌದಲ್ರಿ ಗುರುಜವ್ರ. ಮಥುರಾ ಒಬ್ಬರು ಗದ್ಲ ಮಾಡೋದ್ರಿಂದ 4 ಮಂದಿಗೆ ತೊಂದರೆ ಆಗ್ತದ. ಹೌದಲ್ರಿ ಗುರುಜವ್ರ. ಮಥುರಾದೊಳಗ ಕೃಷ್ಣ ಪರಮಾತ್ಮ ಪ್ರವಚನ ಹೇಳ್ತಿದ್ದ. ಎಲ್ಲ ರಾಜಧಾನಿ ಒಳಗಿನ ಜನ ಬಂದು ಕೂತು ಕೇಳ್ತಿದ್ದಾರಲ್ರಿ ಗುರುಜವ್ರ. ಹೆಣ್ಣು ಮಕ್ಕಳು ಕೇಳ್ತಿದ್ರು, ಗಂಡು ಮಕ್ಕಳು ಕೇಳ್ತಿದ್ರು, ಹುಡುಗರು ಕೇಳ್ತಿದ್ರು, ಹಿರಿಯರು ಕೇಳ್ತಿದ್ರು. ಕೃಷ್ಣ ಪರಮಾತ್ಮ ಹೇಳುವಂತ ಒಂದೊಂದು ವಾಕ್ಯ ಒಂದೊಂದು ವಾಣಿ ಹಾ ಹಾ ಭಕ್ತರ ಹೃದಯದೊಳಗ ಹಳ್ಳಿದ್ರು ಕೂಡ ಕರಿಗೆ ನೀರಾಗ್ಬೇಕಂತ ಒಂದು ವಾಣಿಯನ್ನು ಹೇಳ್ತಿದ್ರು ಅವ್ರು. ಹೇಳ್ತಿದ್ರಲ್ರಿ ಗುರುಜವ್ರ. ಅಂತ ಒಂದು ಪುಣ್ಯ ಕಾರ್ಯಕ್ರಮ ಪ್ರವಚನ ಕೃಷ್ಣ ಪರಮಾತ್ಮ 8 ದಿವಸದ ಪರ್ಯಂತರವಾಗಿ ಹೇಳಿದ. ಅಂತ ಒಂದು ಕಾರ್ಯಕ್ರಮಕ್ಕ ಆ ಮಥುರಾದೊಳಗೆ ಇದ್ದಿರತಕ್ಕಂತಾದ 70 ವರ್ಷದ ಮುದುಕಿ ಪ್ರವಚನ ಕೇಳಾಕ್ ಬಂದಿತ್ತಲ್ರಿ. ಕೇಳಾಕ್ ಬರ್ತಿತ್ತು ದಿನನಿತ್ಯದಲ್ಲಿ. ಒಂದು ದಿವಸ ಏನಾಯ್ತ್ರಿಪ್ಪ ಗುರುಜವ್ರ? ಮುದುಕಿ ಏನು ವಿಚಾರ ಮಾಡ್ತು, ಕೃಷ್ಣ ಪರಮಾತ್ಮ ಸಾಕ್ಷಾತ್ ಭಗವಂತ 10 ಅವತಾರ ಎತ್ತಿದವ. ಹೌದಲ್ರಿ ಗುರುಜವ್ರ. ಇಂತ ಒಂದು ಭಗವಂತನ ಸನ್ನಿಧಾನದೊಳಗ ನಾ ಬಂದೀನಿ. ನನ್ನ ಮನೆ ಒಳಗ ನನ್ನ ಮೊಮ್ಮಗ ನಡ್ಯಾಕ ಕಾಲಿಲ್ಲ, ಕುಂಟದಾನ. ಹೌದಾ? ನೋಡಾಕ ಕಣ್ಣಿಲ್ಲ, ಕುಡ್ಡದಾನ. ಮಾತಾಡಕ ಬಾಯಿ ಇಲ್ಲ, ಮೂಕದಾನ. ಹೌದು. ಭಗವಂತನ ವಾಣಿ ಏನಾದ್ರು ಕಣ್ಣಿನಿಂದ ನೋಡಿದ್ದಂದ್ರ, ಕಿವಿಯಿಂದ ಕೇಳಿದ್ದಂದ್ರ, ಹೌದಾ, ಇಂತ ಒಂದು ಸತ್ಯ ಸಂಘದೊಳಗ ನಡ್ಕೋತ ಬಂದಿದ್ದಂದ್ರ ಈ ಸತ್ಸಂಗದ ಬಲದಿಂದ ಏನಾದ್ರೂ ಅವನು ಪಾಪ ಪರಿಹಾರ ಆಗ್ತಿತ್ತಲ್ಲ. ಹೌದು. ಮುದುಕಿ ದಳ 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 ಕಣ್ಣಾಗಿನ ನೀರು ಹರಿತಿದ್ದು.
ಹೌದಲ್ರಿ ಗುರುಜವ್ರ ಭಗವಂತ ತುಳಿದಂತ ಮಣ್ಣದ, ಭಗವಂತ ಕುಂತಂತ ಭೂಮಿ ಅದ. ಹೌದಾ ಈ ಪುಣ್ಯಾತ್ಮನ ಸ್ಥಾನದೊಳಗಿನ ಒಂದು ಮುಟ್ಟಿಗೆ ಮಣ್ಣು ಒಯ್ದು ನನ್ನ ಮಗನ ಮುಂದ ಮೊಮ್ಮಗನ ಮುಂದಿಟ್ಟು ಇಟ್ಟು ಈ ಒಂದು ಮಣ್ಣನ್ನ ನನ್ನ ಮೊಮ್ಮಗನ ಹನಿಗೆ ಹಚ್ಚಬೇಕಂತ ಮುದುಕಿ ಏನ್ ಮಾಡಿತ್ತು, ಒಂದು ಮುಟ್ಟಿಗೆ ಮಣ್ಣು ತಗೊಂಡು ಸೀರೆ ಸೆರಗಿನ ಕಟ್ಕೋತಿತ್ತು. ಅಚ್ಚಿಕ್ಕಿದ್ದವ್ರು ನೋಡ್ರಿ ನಾನು. ಪದರಾಗ ಏನ್ ಕಟ್ಟಾತಿ? ಮುದುಕಿ ಏನ್ ಕಟ್ಟಾಕತ್ತಿದಿ ಪದರಾಗ ತಂದಾಗ ಮುದುಕಿ ಅಭಿಮಾನದಿಂದ ಏನು ತೋರಿಸ್ಲಿಲ್ಲ. ಪದರಾಗ ಗಂಟ ಕೊತ್ತು. ಹೌದಾ ಒಬ್ಬರಿಂದ ಇನ್ನೊಬ್ರು, ಒಬ್ಬರಿಂದ ಇನ್ನೊಬ್ಬರಿಂದ ಮತ್ತೊಬ್ರು ಹಿಂಗ ಸುದ್ದಿ ಆಯ್ತು. ಮುದುಕಿ ಏನೋ ಪದರಾಗ ಕಟ್ಕೊಂಡದು, ಏನೋ ತುಡುಗು ಮಾಡ್ಯದ ಹವಾ ಆಯ್ತು. ಆಗ್ಯದಲ್ರಿ ಗುರುಜವ್ರ. ಮುದುಕಿಯಿಂದ ಎದಿ ಹಿಡಿದು ನುಗ್ಸಾಕತ್ರು, ಏನಂತ ಕೇಳಾಕತ್ರು. ಅದ್ರಾಗ ಏನ್ ಕಟ್ಕೊಂಡಿದಿ? ಹಂಗೆ ಕೃಷ್ಣ ಪರಮಾತ್ಮನ ಕಡೆ ಸುದ್ದಿ ಹೋಯ್ತು. ಅಯ್ಯ ಏನ್ ಕಟ್ಕೊಂಡಿದಿ ಪದರಾಗ? ತೋರ್ಸು. ಏನು ತುಡುಗು ಮಾಡಿದಿ ಖರೆ ಹೇಳು. ಅವಾಗ ಮುದುಕಿ ಬಂದ ಪರಮಾತ್ಮನ ಮುಂದೆ ಹೇಳ್ತದ, ಭಗವಂತ ನಾನು ರೊಕ್ಕ ತುಡುಗು ಮಾಡಿಲ್ಲ, ರೂಪಾಯಿ ತುಡುಗು ಮಾಡಿಲ್ಲ, ಬಂಗಾರ ತುಡುಗು ಮಾಡಿಲ್ಲ, ಬೆಳ್ಳಿ ತುಡುಗು ಮಾಡಿಲ್ಲ, ವಜ್ರ ತುಡುಗು ಮಾಡಿಲ್ಲ. ನಿನ್ನ ಒಂದು ಸ್ಥಾನದೊಳಗಿಂದ ಇದನ್ನ ತಗೊಂಡು ಹೋಗಿ ನನ್ನ ಮೊಮ್ಮಗನ ಮೈಗೆ ಧರಿಸಿದ್ದೆ ಅಂದ್ರೆ ಏನಾದ್ರೂ ಪಾಪ ಪರಿಹಾರ ಆಗಬಹುದತ್ತ ತಿಳ್ಕೊಂಡು ನೀ ತುಳಿದಂತ ಭೂಮಿ ಒಳಗಿಂದ ಮುಟ್ಟಿಗೆ ಮಣ್ಣು ತಗೊಂಡಿನಿ ಅಂತ ಸಿರಿ ಪದರಾಗಿಂದ ಬಿಚ್ಚಿ ತೋರಿಸಿದ ಮುದುಕಿ. ಓಹೋ ಕೃಷ್ಣ ಪರಮಾತ್ಮ ಒಂದೇ ಮಾತು ಹೇಳಿದ, ನಿನ್ನ ಮನಸ್ಸಿನೊಳಗೆ ಸಂಕಲ್ಪ ಬಂದದ ಅಂದ್ರ ಇದನ್ನ ಒಯ್ದು ಹಚ್ಚ ನಿನ್ನ ಮೊಮ್ಮಗನಿಗೆ ಅಂತ ಪರಮಾತ್ಮ ಹೇಳನಲ್ರಿ ಗುರುಜವ್ರ. ಓಡಿರ್ತಕ್ಕಂತ ಜನ ಎಲ್ಲ ಗಪ್ಪೆ ಕೊತ್ತು ಬಿಟ್ರು, ಹಾಲಿಗೆ ಹೆಪ್ಪಾಕಿದಂಗಾಯ್ತು. ಮುದುಕಿ ಮನಿಗೆ ಹೋಯ್ತು. ತನ್ನ ಪದರಾಗಿನ ಮುಟ್ಟಿಗೆ ಮಣ್ಣು ಒಳಗಿಂದ ಮಣ್ಣು ತೆಗೆದ ಮೊಮ್ಮಗನ ಹನಿಗೆ ಹಚ್ಚಿತು. ಮೈ ತುಂಬ ತಿಕ್ತು. ಹೌದಾ 8 ವರ್ಷ ಹುಟ್ಟಿದಾಗಿನಿಂದ ಕುರುಡ ಮಗ ಮೊಮ್ಮಗ. ಹೌದಲ್ರಿ ಕಿವಿ ಕಿವುಡ, ಬಾಯಿ ಕುರುಡ, ಬಾಯಿ ಮೂಕ, ಕಣ್ಣು ಕುರುಡ, ಕಾಲ ಕುಂಟ. ಹೌದಾ ಇಂತ ಒಬ್ಬ ಮೊಮ್ಮಗಂದು ಕಣ್ಣ ಪರಿಹಾರದ ಕಣ್ಣ ಬಂದು ಹೌದಾ ಕಿವಿ ಕೇಳಾಕತ್ತು, ಮಾತನಾಡ್ಲಿಕ್ಕೆ ಬಾಯಿ ಬತ್ತು, ನಡೆದಾಡ್ಲಿಕ್ಕೆ ಕಾಲು ಬತ್ತು. ಮೊಮ್ಮಗ ಓಡೋಡಿ ಬಂದ ಪರಮಾತ್ಮನ ಪಾದಿಗೆ ನಮಸ್ಕಾರ ಮಾಡಿದ. ಕೂಡಿರ್ತಕ್ಕಂತ ಸಭಾ ಎಲ್ಲ ಕೇಳ್ತೀವಿ, ಯಾರ ನೀವು ಯಾರ? ಅವಾಗ ಪರಮಾತ್ಮ ಹೇಳ್ತಾನೆ, ಕೃಷ್ಣ ಪರಮಾತ್ಮ ಏನಂತಾರಿಪ್ಪ? ಯಾವ ಮುದುಕಿ ಮುಟ್ಟಿಗೆ ಮಣ್ಣು ತಗೊಂಡು ಹೋಗಿ ತನ್ನ ಮೊಮ್ಮಗನಿಗೆ ಹಚ್ತೋ, ಕಾಲು ಇದ್ದಿದ್ದಿಲ್ಲೋ, ಕಾಲು ನೋಡಾಕ ಕಣ್ಣು ಇದ್ದಿದ್ದಿಲ್ಲೋ, ಕಣ್ಣು ಬಂದಾವ, ಕೇಳಾಕ ಕಿವಿ ಇದ್ದಿದ್ದಿಲ್ಲೋ, ಕಿವಿ ಬಂದಾವ, ಮಾತಾಡಕ ಬಾಯಿ ಇದ್ದಿದ್ದಿಲ್ಲೋ, ಅಂತವನಿಗೆ ಮಾತು ಬಂದಾವ. ಸತ್ಯ ಸಂಘದಿಂದ ಇಂಥ ಫಲ ಅದಾವತ್ತ ಕೃಷ್ಣ ಪರಮಾತ್ಮ ಹೇಳಿ. ಎನ್ನ ಆತ್ಮೀಯ ಬಂಧುಗಳೇ, ಹೌದಾ ಇಂಥ ಒಂದು ಭಜನ, ಕೀರ್ತನ, ಡೊಳ್ಳಿನ ಹಾಡ ಭಕ್ತಿದಿಂದ ನಾವು ಕೇಳಿದ್ದೆ ಖರೆ. ಆದ್ರೆ ಎಂತ ಒಂದು ಕಷ್ಟ ಕಾರ್ಪಣ್ಯ ಇದ್ರು ಕೂಡ ಭಗವಂತ ಬೀರ ದೇವರ, ಮಾಳಿಂಗರಾಯ, ರೇವಣ ಸಿದ್ದೇಶ್ವರ, ಮರಗಮ್ಮ ತಾಯಿ ಇದನ್ನ ಸುಟ್ಟ ನಶಿಸಿ ಧರ್ಮದ ಬುದ್ಧಿ ಒಳಗೆ ನಿಮಗ ಹೋಯ್ತಾಳೆ. ಈ ಮಾತಿನಲ್ಲಿ ಸಂದೇಹವಿಲ್ಲ. ಖರೆ ನಮ್ಮ ನಡೆ ಒಳ್ಳೇದಿರ್ಬೇಕು, ನಮ್ಮ ನುಡಿ ಒಳ್ಳೇದಿರ್ಬೇಕು, ನಾವು ನಡೆಯುವಂತ ದಾರಿ ಧರ್ಮದ್ದಿರ್ಬೇಕು. ಇರ್ಬೇಕಲ್ರಿ ಗುರುಜವ್ರ. ಧರ್ಮದಿಂದ ನಾವು ನೀವುಗಳ ನಡೆದಿದ್ದೆ ಖರೆ. ಆದ್ರೆ ಜೀವನ ಪಾವನ ಆಗ್ತದ, ಜೀವನ ಪವಿತ್ರ ಆಗ್ತದ. ಹೌದಾ ಬಹಳ ದಿವಸದ ಒಂದು ಹಳಿ ಕಲಾವಂತರು 9 ವರ್ಷದ ಹಿಂದ ಒಂದ ಹಾವೇರಿ ಜಿಲ್ಲಾ ಶಿಗ್ಗಾಂವಿ ತಾಲೂಕ ಒಂದು ಹಳ್ಳಿ ಒಳಗ ಸಿದ್ದರಾಮ ಹೊಸ್ತಾದವರು ನಾವು ಕೂಡಿದ್ದೆವು. 9 ವರ್ಷದ ಮೇಲೆ ಮತ್ತೆ ಇವತ್ತು ಒಂದು ಕೂಡುವಂತ ಅವಕಾಶ ಆ ಭಗವಂತ ಬಂದದ. ಹೌದಾ ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೋ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆ ಯಾತಕೋ. ಭಗವಂತನ ನಾಮಸ್ಮರಣೆಯನ್ನ ಮಾಡುತ್ತಾ ಅಂತ ಮಾನ ಕಲಾವಂತರ ಜೋಡಿ ಇವತ್ತು ಕಾರ್ಯಕ್ರಮ ನಡೀತದ. ನಡೀತದಲ್ರಿ. ನಾವೆಲ್ಲರೂ ತನು ಮನ ಧನದಿಂದ ಮರಗಮ್ಮ ತಾಯಿ ಒಂದು ಸೇವಾ ನಾವು ನೀವುಗಳು ಕೂಡಿ ಮಾಡೋಣ ಅನ್ನುವಂತ ಮಾತನ್ನ ಹೇಳಿ 5 ನುಡಿ ಕ್ಯಾಲಿ ಹಾಡಿ ಹಿರಿ ಕಲಾವಂತರಿ ಚಾನ್ಸ್ ಹೋಗ್ತದ. ಪುಣ್ಯಾತ್ಮರೇ ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತು ಕೇಳ್ಬೇಕಂತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು.